ಅಪ್ಪನ ಮನೆ ಕಡೆ ಚೆನ್ನಾಗಿರ್ಬೇಕು, ಇನ್ನೊಂದು ಗಂಡನ ಮನೆ ಕಡೆ ಚೆನ್ನಾಗಿರ್ಬೇಕು. ಎರಡು ಈ ಹುಡುಗಿ ಹಿಂಗಾಯ್ತು ಅಂತ ಬಟ್ ಕೆಲವ್ರು ಇರ್ತಾರೆ ಕಚಡಗಳು, ಗುದ್ದಾಡ್ಬೇಕು, ಫೈಟಿಂಗ್ ಮಾಡ್ಬೇಕು ಅಲ್ವಾ. ನಂಗೆ ನಿಜ ಈ ನಡೆ ತುಂಬಾ ಟಾರ್ಚರ್ ಕೊಟ್ಬಿಡ್ತಾರೆ, ಇಲ್ಲ ನಮಗ್ ಬೇಕು ಆಸ್ತಿ ಬೇಕು ಅಂತ. ಅದ್ ಮಗ ಹೋಗಿದ ತಕ್ಷಣ ಮಗನ್ ಮಕ್ಳನ್ನ ತನ್ನ ಮಕ್ಳು ಅಂತ ಏನೋ ಸುತ್ಕೊಂಡು ಹೊಡೆದ್ರಲ್ಲ ಹಂಗಾಗಿರುತ್ತೆ. ಅದಕ್ಕೆ ಯಾರು ನನ್ ಮುಂದೆ ನಿಂತ್ಕೊಂಡು ಮಾತಾಡಲ್ಲ. ನಮಸ್ಕಾರ, ಎಲ್ರು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಒಂದು ವಾರದ ಹಿಂದೆನೆ ಪೋಸ್ಟ್ ಮಾಡಬೇಕಿತ್ತು, ಬಟ್ ಕಾರಣಾಂತರಗಳಿಂದ ಪೋಸ್ಟ್ ಮಾಡೋಕ್ಕಾಗಿಲ್ಲ. ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ನನಗೆ, ಆ್ಯಂಡ್ ಬ್ಯುಸಿ ಕೂಡ ಇದ್ದೆ. ಸೊ ಹಾಗಾಗಿ ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದರೆ ವಿಡಿಯೋ ಕಂಟಿನ್ಯೂ ಆಗುತ್ತೆ, ಹಂಗೆ ನೋಡಿ ಓಕೆನಾ. ಆ್ಯಂಡ್ ನಿಮ್ಮ ಅಭಿಪ್ರಾಯ ಆ್ಯಂಡ್ ನಾನು ಎಷ್ಟು ಸರಿ ಎಷ್ಟು ತಪ್ಪು ಮಾತಾಡಿದೆ ಅನ್ನೋದನ್ನು ಕೂಡ ಮ್ಯಾಟರ್ ಆಗುತ್ತೆ. ಸೊ ಕಮೆಂಟ್ಸ್ ಮಾಡ್ತಿರಲ್ಲ, ಅವಾಗ ಬೇರೊಬ್ರು ಕಮೆಂಟ್ಸ್ ಓದಿದಾಗ ಅವ್ರಿಗೆ ಸರಿ ತಪ್ಪು ಏನು ಮತ್ತು ಅವ್ರ ಲೈಫಲ್ಲಿ ಏನಾಗಿದೆ ಏನು ಎಲ್ಲನೂ ಗೊತ್ತಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಓಕೆನಾ ಗೈಸ್. ಇವತ್ತು ಒಂದು ಸೂಕ್ಷ್ಮವಾದ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತು. ಇದನ್ನ ಮಾತಾಡೋಕ್ಕೆ ನಾನು ಎಷ್ಟು ದೊಡ್ಡವಳು ಚಿಕ್ಕವಳು ಅವೆಲ್ಲ ನನಗೆ ಗೊತ್ತಿಲ್ಲ. ಸೊ ನನಗಾಗಿರೋಂಥ ಎಕ್ಸ್ಪೀರಿಯನ್ಸಸ್ಸು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಹೆಂಗೆ ಬದಲಾವಣೆ ಆಗಬೇಕು ಏನೋ ನನಗೆ ಗೊತ್ತಿರೋ ಅಷ್ಟು ಮಟ್ಟಕ್ಕೆ ಹೇಳ್ತೀನಿ. ಯಾಕೆ ಅಂತಂದರೆ ತುಂಬ ಕಾಲ್ಸು ಮೆಸೇಜಸ್ಸು ನನಗೆ ಇದ್ರ ರಿಲೇಟೆಡೇ ಬರುತ್ತೆ. ನಾನು ಇದೇ ಫೇಸಲ್ಲಿ ಇರೋದ್ರಿಂದ ಇದು ಗಾಬರಿ ಅಲ್ಲ ಅಥವಾ ಏನೋ ಡೌನ್ಫಾಲ್ ಅಲ್ಲ, ಬ್ರೇಕ್ ಡೌನ್ ಅಲ್ಲ. ಸೊ ಜರ್ನಿ ಆಫ್ ದ ಲೈಫ್ ಅಂತ ಅನ್ಕೊಬೇಕು. ಏನಪ್ಪ ಅಂತಂದರೆ ಸಿಂಗಲ್ ಪೇರೆಂಟಿಂಗಲ್ಲಿ 3 ಥರ ಇರುತ್ತೆ. ಒಂದು ಡೈವರ್ಸ್ ಆಗಿರ್ತಾರೆ, ಮತ್ತೊಂದು ಹಸ್ಬೆಂಡ್ ಡೆತ್ ಆಗಿರ್ತಾರೆ, ಮಗದೊಂದು ಏನಪ್ಪ ಅಂದರೆ ಗಂಡ ಹೆಂಡತಿನ ಬಿಟ್ಟು ಇನ್ನೊಂದು ಏನೋ ಇಟ್ಕೊಂಡಿರ್ತಾರೆ. ಈ 3 ಫೇಸಸಲ್ಲೂ ಸಿಂಗಲ್ ಪೇರೆಂಟಿಂಗ್ ಅಂತ ಬರುತ್ತೆ. ಏನು ಗಂಡ ಇಲ್ಲ ಅಂದ್ರೇ ಸಿಂಗಲ್ ಅಂತಲ್ಲ, ಹೆಂಡತಿ ಇಲ್ಲ ಅಂದ್ರೂ ಅವ್ರನ್ನ ಸಿಂಗಲ್ ಪೇರೆಂಟ್ ಅಂತ ಕರೀತಾರೆ. ಬಟ್ ನಾನಿವಾಗ ವೈಯಕ್ತಿಕವಾಗಿ ನಾನು ಹೆಣ್ಮಕ್ಳ ಬಗ್ಗೆನೇ ಮಾತಾಡ್ತೀನಿ. ಯಾಕೆ ಅಂತಂದರೆ ಎಲ್ಲರೂ ಹೆಣ್ಮಕ್ಳು ಹೆಂಗೆ ಅನ್ಕೊಬಿಡ್ತೀವಿ, ಇವಾಗ ಡೈವರ್ಸ್ ತೊಗೊಂಡಿರೋ ಹೆಣ್ಮಕ್ಳದು ಮೆಂಟಾಲಿಟಿ ಬೇರೆ ಥರ ಇರುತ್ತೆ. ವಿ ಕಾಂಟ್ ಜಡ್ಜ್ ದೆಮ್. ಅವ್ರದ್ದೇ ಒಂದು ನೋವು ದುಃಖ ಅವ್ರದ್ದು ಒಂಥರ ಡಿಫ್ರೆಂಟ್ ಇರುತ್ತೆ ಬಿಡಿ. ಸೊ ಇವಾಗ ಹಸ್ಬೆಂಡ್ ಡೆತ್ ಆಗಿರೋರ್ದು ಅದೊಂಥರ ಡಿಫ್ರೆಂಟು, ಅದು ಇನ್ನೊಂಥರ ಡಿಫ್ರೆಂಟ್. ಹಾಗೆಲ್ಲ ಇರೋವಾಗ ಏನಕ್ಕೆ ಸಿಂಗಲ್ ಮಾಮ್ಸ್ ತುಂಬ ಒಂಥರ ಹೆದರ್ಕೊಂತೀರಾ, ಭಯ ಪಡ್ತೀರಾ, ಹೆಂಗಪ್ಪ ಏನಪ್ಪ ಒಂಟಿ ಹೆಂಗಸು ಹೆಂಗಿರ್ಬೇಕು ಏನು ಎತ್ತ ಅಂತೆಲ್ಲ ತುಂಬ ಯೋಚನೆ ಮಾಡ್ತೀರಾ ಅಲ್ವಾ. ಯಾಕೆ ಯೋಚನೆ ಮಾಡ್ತೀರಾ? ತುಂಬ ಯಾವ ಹೆಣ್ಣು ಏನಂತಾರೆ ವೀಕ್ ಅಲ್ಲ, ನನ್ನ ಪ್ರಕಾರ ವೀಕ್ ಅಲ್ವೇ ಅಲ್ಲ ಆಯ್ತಾ. ವಿ ಆರ್ ದ ಸ್ಟ್ರಾಂಗೆಸ್ಟ್ ಅಂತ ತಿಳ್ಕೊಳ್ಳಿ ಫಸ್ಟು. ಅಲ್ಲಿ ಇನ್ನೊಂದು ಏನು ಅಂತಂದರೆ, ನಾನು ಹೇಳೋಕ್ಕೇನೋ ಈಸಿ ಬಿಡಿ, ಹೇಳೋಕ್ಕೆ ತುಂಬ ಈಸಿ. ಬಟ್ ತುಂಬ ಜನ ವಯಸ್ಸಾಗಿರೋರು ನನಗೆ ಕಾಲ್ ಮಾಡ್ತಾರಲ್ಲ, ಅಯ್ಯೋ ನಾನು ನಿಮ್ಮ ಥರನೇ ಅನುಭವಿಸಿದ್ದೀನಿ, ನಮ್ಮ ಚಿಕ್ಕ ವಯಸ್ಸಲ್ಲಿ ಗಂಡನ ಕಳ್ಕೊಂಡಿದ್ದೀನಿ, ಇಲ್ಲ ನನ್ನ ಗಂಡ ಸರಿ ಇಲ್ಲ ಹಂಗಾಯ್ತು ಹಿಂಗಾಯ್ತು ಎಲ್ಲ ಹೇಳ್ತಾರೆ ಅಲ್ವಾ. ಅವಾಗ ಎಷ್ಟು ಕಷ್ಟಪಟ್ಟು ಮಕ್ಕಳನ್ನ ಸಾಕಿರ್ತಾರೆ ಅವರು ಅಂತಂದರೆ, ಆ ಮಕ್ಕಳನ್ನ ಒಂದು ಹಂತಕ್ಕೆ ತರೋವರೆಗೂ ಅವ್ರ ಜೀವನೇ ಸವಿಸ್ಬಿಟ್ಟಿರ್ತಾರೆ. ಇನ್ನೊಂದೇನು ನನಗೆ ಅರ್ಥ ಆಗಿದ್ದು ಅಂತಂದರೆ, ಒಂದು ಅಪ್ಪನ ಮನೆ ಕಡೆ ಚೆನ್ನಾಗಿರ್ಬೇಕು, ಇನ್ನೊಂದು ಗಂಡನ ಮನೆ ಕಡೆ ಚೆನ್ನಾಗಿರ್ಬೇಕು. ಎರಡೂ ಕಡೆ ಏನಾದರೂ ಮಿಸ್ ಹೊಡೆದು ಎರಡೂ ಚೆನ್ನಾಗಿಲ್ಲ ಅಂತಂದರೆ ಬೀದಿಗೆ ಬರೋದಂತೂ ಗ್ಯಾರಂಟಿ ಈ ಥರ ಸಿಚುವೇಶನ್ಸಲ್ಲಿ. ಅದಕ್ಕೆ ಹೆಣ್ಮಕ್ಳನ್ನ ಮದುವೆ ಮಾಡಿಕೊಡೋವಾಗ ಏನಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಆಸ್ತಿ ಇದೆಯಾ, ಮನೆ ಇದೆಯಾ, ಇದಿದೆಯಾ ಅಂತೆಲ್ಲ ಪರಿಶೀಲನೆ ಏನಕ್ಕೆ ಮಾಡ್ತಾರೆ ಅಂತಂದರೆ ಇದಕ್ಕೇನೆ. ಏನಾದರೂ ನಡೆಸ ಹೆಚ್ಚು ಕಮ್ಮಿ ಆಯಿತು ಏನೋ ಎತ್ತ, ಆ ಒಂದು ಉದ್ದೇಶಕ್ಕಷ್ಟೇ ಅಪ್ಪ ಅಮ್ಮಂದಿರು ಸ್ವಲ್ಪ ತುಂಬ ಕಾಳಜಿ ವಹಿಸ್ತಾರೆ ಅಲ್ವಾ. ಎಲ್ಲ ಇದ್ರೂ ಒಂಥರ, ಎಲ್ಲದೇ ಇದ್ರೂ ಇನ್ನೊಂಥರ. ಬಟ್ ಯಾರೂ ಏನಂತಾರೆ ಹೆದರ್ಕೊಂಬಾರ್ದು ಲೈಫಲ್ಲಿ. ಅಂದರೆ ಏನು ಗೊತ್ತಾ, ಇವಾಗ ಗಂಡ ಇದ್ದಾಗ ಒಂಥರ ಟ್ರೀಟ್ ಮಾಡ್ತಾರೆ, ಗಂಡ ಇಲ್ಲದೇ ಇದ್ದಾಗ ಇನ್ನೊಂಥರ ಟ್ರೀಟ್ ಮಾಡ್ತಾರೆ ಅತ್ತೆ ಮಾವ ಮನೇಲಿ. ಬಟ್ ನಾನು ಹೇಳೋದು ಒಂದೇನೆ, ನಮ್ಮ ಮನಸ್ಸಾಕ್ಷಿಗೆ ನಾವು ಸರಿ ಅಂತ ಇದ್ರೆ ನಮ್ಮ ಮನೇಲಿ ಮೀನ್ಸ್ ನಮ್ಮ ಗಂಡನ ಮನೇಲಿ
ಯಾರಿಗ್ ಪ್ರಾಮುಖ್ಯತೆ ಕೊಡ್ಬೇಕು ನಾವು? ಅತ್ತೆ ಮಾವನ್ ಕೊಟ್ರೆ ಸಾಕು. ಅದ್ ಬಿಟ್ರೆ ಸೈಡ್ ಆಕ್ಟರ್ಸ್ ಗಳೆಲ್ಲ ಇರ್ತಾರಲ್ಲ, ಅವ್ರು ಯಾವತ್ತಿದ್ರು ಹೇಳಿಕೆ ಮತ್ ಹೇಳ್ಕೊಡಕೇನೆ ನಮ್ಮ ಸುತ್ತುತ್ತಾ ಇರ್ತಾರೆ. ಆಯ್ತಾ? ಅವ್ರು ಯಾವತ್ತಿದ್ರು ನಾವು ಅವ್ರನ್ನ ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಟ್ಬಿಟ್ಟು ಸುಮ್ಮನಾಗ್ಬಿಡ್ಬೇಕು. ಕೆಲವ್ರಿಗೆ ಹೇಳ್ತಾ ಇದೀನಿ, ಕೆಲವ್ರು ಪಾಪ ತುಂಬಾ ಮಾಡ್ತಾರ, ಅಯ್ಯೋ ಪಾಪ ಈ ಹುಡ್ಗಿ ಹಿಂಗಾಯ್ತು ಅಂತ ಅಂತಾರೆ. ಬಟ್ ಕೆಲವ್ರು ಇರ್ತಾರೆ ಕಚಡಗಳು, ಅವ್ರ ಗಂಡಂದಿರ್ನೇ ಅವ್ರು ತಿನ್ಕೊಂಡಿರ್ತಾರೆ, ಅವ್ರ ಅಮ್ದಿರ್ ಮನೇಲೆ ಅವ್ರು ಬಂದಿರ್ತಾರೆ, ಆಸ್ತಿ ಎಲ್ಲ ತಗೊಂಡಿರ್ತಾರೆ, ಇನ್ನೊಬ್ರು ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರೆ. ಯಾಕೆ? ಇಲ್ಲೇ ಒಂದ್ ಎಕ್ಸಾಂಪಲ್ ತಗೊಳ್ಳಿ. ಗಂಡ ಹೋಗಿದ್ ಒಂದೇ ದಿವಸಕ್ಕೆ ಯಾವಳು ಒಬ್ಳು ಅವಳ ಗಂಡನೇ ಹೋಗೋರೆ. ಇವಳು ಇಲ್ಲಿರಲ್ಲ, ಅವ್ರ ಅಮ್ಮನ ಮನೇಲಿ ಇರ್ತಾಳೆ, ಇವಳಿಗೆ ಬಂದ್ ಹೇಳಿದ್ರ ಯಾರಾದ್ರೂ? ಇವತ್ತು ಅವ್ರಿಗೆಲ್ಲ ಈ ಚಾಪೆಲಿ ಅಲ್ಲ, ಈ ಚಪ್ಪಲಿಲಿ ಏನೋ ಸುತ್ಕೊಂಡು ಹೊಡೆದ್ರಲ್ಲ, ಹಂಗಾಗಿರತ್ತೆ. ಅದಕ್ಕೆ ಯಾರು ನನ್ ಮುಂದೆ ನಿಂತ್ಕೊಂಡು ಮಾತಾಡಲ್ಲ. ಅದು ಬೇರೆ ವಿಚಾರ. ಈ ತರ ನೀವು ಏನಂತಾರೆ, ಹೆದರ್ಕೊಂಬಾರ್ದು. ಹಂಗೂ ಇರುತ್ತೆ, ಹಿಂಗೂ ಇರುತ್ತೆ. ಆಯ್ತಾ? ಕರೆಕ್ಟಾಗಿ ನೀವು ಇತ್ತು ಅಂತಂದ್ರೆ ಕೆಲವ್ರಿಗೆ ಹೆಂಗೆ ಮೈಂಡ್ ಸೆಟ್ ಬಂದ್ಬಿಡುತ್ತೆ ಅಂತಂದ್ರೆ, ಅಯ್ಯೋ ನಮ್ ಗಂಡ ಇದ್ದಂಗ ಹಂಗಿತ್ತು, ಇವಾಗ ಅವ್ರು ಹೋದ್ಮೇಲೆ ಭಯ ಆಗುತ್ತೆ, ನಮ್ಮನ್ನ ನೋಡ್ಕೋತಾರೋ ಮಟ್ಕೋತಾರೋ, ನಮ್ಮ ಮಕ್ಳು ಮರಿ ಹೆಂಗೆ ಏನು, ಇದೆಲ್ಲಾ ಯೋಚನೆ ಬರುತ್ತೆ ಸಹಜ. ಬಟ್ ಹೋಗ್ಬೇಕು, ಜೀವನ ಸಾಗಿಸ್ಬೇಕು. ಬಟ್ ಇನ್ ಕೆಲವ್ರ ಮೈಂಡ್ ಸೆಟ್ ಅಲ್ಲಿ ಮಗಳು ಹಿಂಗಾಗೋಯ್ತು ಜೀವನ, ಬೇರೆ ಮದ್ವೆ ಮಾಡ್ಬೇಕು, ಹಂಗೆ ಹಿಂಗೆ ಅಂತೆಲ್ಲ ಅನ್ಕೊಂಡಿರ್ತಾರೆ. ನಾನು ಯಾವ್ದು ತಪ್ಪು ಅಂತ ಹೇಳಲ್ಲ. ತುಂಬಾ ಡೀಪ್ ಆಗಿ ಯೋಚನೆ ಮಾಡಕ್ ಹೋಗ್ಬೇಡಿ. ಏನು ನಂಗೆ ಅರ್ಥ ಆಗ್ಬಿಟ್ಟೈತೆ. ಜಾಸ್ತಿ ತುಂಬಾ ಎಲ್ಲ ತಲೆ ಕೆಡ್ಸ್ಕೊಂಡೆಲ್ಲ ಯೋಚನೆ ಮಾಡಕ್ ಹೋಗ್ಬೇಡಿ. ಖಂಡಿತ ನಾವ್ ಅನ್ಕೊಂಡಂಗೆ ಏನು ಇರಲ್ಲ. ಹೋಗ್ತಾ ಇರ್ಲಿ, ಜೀವನ ಸಾಕ್ತಾ ಇರ್ಲಿ ನಿಜಕ್ಕೂನು. ಆಮೇಲೆ ಇನ್ನ ಕೆಲವ್ರಲ್ಲ 100 ಔಟ್ ಆಫ್ ಪರ್ಸನ್ಸ್ ನನ್ನ ಹತ್ರ ಮಾತಾಡೋದೇ ಆಸ್ತಿ ವಿಚಾರ. ನಮ್ಮ ಅತ್ತೆ ಮನೇಲಿ ಕೊಡ್ತಾ ಇಲ್ಲ, ಮಾಡ್ತಾ ಇಲ್ಲ, ಆಗ್ತಾ ಇಲ್ಲ, ನಮ್ಮ ಹೆಸರು ಕೊಡ್ತಾ. ಏನಕ್ಕೆ ಕೇಳ್ತೀರಾ ಫಸ್ಟ್ ಆಫ್ ಆಲ್ ಆಸ್ತಿನ? ಗಂಡ ಹೋಗಿದ ತಕ್ಷಣ ಫಸ್ಟ್ ಆಫ್ ಆಲ್ ಆಸ್ತಿ ಏನಕ್ಕೆ ಕೇಳ್ತೀರಾ? ನೀವ್ ಅಲ್ಲಿ ಇರಿ, ಬಾಳಿ ಬದುಕಿ ತೋರ್ಸಿ. ಇರಕ್ಕಾಗಲ್ವಾ? ಬೇರೆ ಮದುವೆ ಮಾಡ್ಕೊಂಡು ಹೋಗಿ, ನಿಮ್ ಮಕ್ಳಿಗೆ ಏನ್ ಹೋಗ್ಬೇಕು ಅದು ಹೋಗುತ್ತೆ. ನೀವು ಬಾಯಿ ಬಿಟ್ಟು ಕೇಳೋ ಅಂತದ್ದು ಏನು ಇಲ್ಲ. ನಿಮಗ್ ಏನ್ ಬರ್ಬೇಕು ಅದು ಬಂದೇ ಬರುತ್ತೆ. ಕೇಳಿ ಏನಕ್ಕೆ ಕೆಟ್ಟವ್ರು ಅನ್ಸ್ಕೊಂತೀರಾ ಅಲ್ವಾ? ಫಸ್ಟ್ ಆಫ್ ಆಲ್ ಮಾಡೋದೇ ತಪ್ಪಿದು. ಕೆಲವ್ರಿಗೆ ಏನ್ ಅನ್ಬಿಡುದು, ಅಯ್ಯೋ ಅವ್ರು ಮುಂದಕ್ಕೆ ಕೊಡ್ತಾರೋ ಹೆಂಗೋ, ಕೇಸ್ ಹಾಕ್ಬಿಟ್ಟು ತಗೋಬಿಡೋಣ, ಇಲ್ಲ ಜಗಳ ಮಾಡ್ಬಿಟ್ಟು ತಗೋಬಿಡೋಣ, ಏಕಾಏಕಿ ತಗೋಬಿಡೋಣ, ಹಿಂಗೆಲ್ಲ ಹೋಗ್ತೀರಾ. ಅದೆಲ್ಲ ನನ್ನ ಪ್ರಕಾರ ತಪ್ಪು. ನಮ್ದು ಅಧಿಕಾರ ಏನಿದೆಯೋ, ನಮ್ ರೈಟ್ಸ್ ಏನಿದೆಯೋ, ನಮ್ ಹಕ್ಕು ಏನಿದೆಯೋ, ಅದು ಯಾವತ್ತಿದ್ರು ನಮಗ್ ಬಂದೇ ಬರುತ್ತೆ. ಆಯ್ತಾ? ಅರ್ಥ ಮಾಡ್ಕೊಳ್ಳೋರಾದ್ರೆ ಅರ್ಥ ಮಾಡ್ಕೊಂತಾರೆ. ನೀವ್ ಏನೇ ಮಾಡಿದ್ರು ಅವ್ರು ತಲೆ ನಿಲ್ಲಲ್ಲ, ಓಡಲ್ಲ ಅಂತಾನೆ ಅವ್ರು ಹೆಂಗೂ ಅರ್ಥ ಮಾಡ್ಕೊಳಲ್ಲ. ಸೊ ತುಂಬಾ ಜಾಸ್ತಿ ಡೀಪ್ ಆಗಿ ಥಿಂಕಿಂಗ್ ಮಾಡಕ್ ಹೋಗ್ಬೇಡಿ ದಯವಿಟ್ಟು. ಬಿ ಸ್ಟ್ರಾಂಗ್. ಎಲ್ಲಾನು ನಿಭಾಯಿಸ್ಬೋದು. ನಾನೇ ದೇವರಾಣೆಗೂ ಇಷ್ಟೆಲ್ಲ ನಾನು ನಿಭಾಯಿಸ್ತೀನಿ ಅಂತ ನಾನೇ ಅನ್ಕೊಂಡಿರ್ಲಿಲ್ಲ. ಬಟ್ ಎಲ್ಲರೂ ಸಪೋರ್ಟಿವ್ ಆಗಿದ್ದಾರೆ, ಇಲ್ಲ ಅಂತ ಸುಳ್ಳು ಹೇಳ್ಬಾರ್ದು. ಕೆಲವ್ರ ಮನೆಯವರಿಗೆ ಯಾರು ಸಪೋರ್ಟ್ ಇರಲ್ಲ, ಬ್ಯಾಕ್ ಸಪೋರ್ಟ್ ಇರಲ್ಲ, ಮನಿ ಸಪೋರ್ಟ್ ಇರಲ್ಲ, ಫಿಸಿಕಲಿ ಮೆಂಟಲಿ ಎಲ್ಲ ವೀಕ್ ಆಗ್ಬಿಟ್ಟಿರ್ತಾರೆ. ಕೆಲಸ ಮಾಡ್ಲೇಬೇಕು ಅನಿವಾರ್ಯ. ಇವಾಗ ದೇವ್ರೇನೋ ತಕ್ಕ ಮಟ್ಟಿಗೆ ಏನೋ ಇಟ್ಟಿರೋರ್ಗೇನೋ ಓಕೆ, ಏನು ಇಲ್ದೇ ಇರೋರು ಪಾಪ ಹೆಂಗೆ ದುಡ್ಕೊಂಡೇ ತಿನ್ಬೇಕು, ಹಿಂಗೆಲ್ಲ ಇರುತ್ತೆ. ನನಗೂ ಗೊತ್ತು ಪರಿಸ್ಥಿತಿ. ಬಟ್ ಯಾವುದೇ ಕಾರಣಕ್ಕೂ ನೀವು ಸ್ಟ್ರೆಸ್ ತಗೊಳಕ್ ಹೋಗ್ಬೇಡಿ. ಆರಾಮಾಗಿರಿ. ನೀವು ನನಗೆ ಹೇಳ್ತೀರಾ ಆರಾಮಾಗಿರಿ ಅಂತ ಅಂದ್ಬಿಟ್ಟು, ನಾನು ಇನ್ನೊಬ್ರಿಗೆ ಹೇಳ್ತೀನಿ ಆರಾಮಾಗಿರಿ ಅಂತ ಅಂದ್ಬಿಟ್ಟು. ಸೊ ಹೇಳ್ದೆ ಸುಲಭ ಅಲ್ಲ ಅಂತ ಗೊತ್ತು. ಬಟ್ ಈ ಇಷ್ಟು ಕಾರಣಗಳಿರುತ್ತೆ. ಬಟ್ ಸಿಂಗಲ್ ಪೇರೆಂಟಿಂಗ್ ಅಂದ್ರೆ ಅಷ್ಟು ಈಸಿ ಅಲ್ಲ. ಯಾಕೆ ಅದನ್ನ ಒಂದು ನೆಗೆಟಿವ್ ಆಗಿ ತಗೊಂತೀರಾ? ಯಾಕೆ ಅದನ್ನ ಒಂದು ಗಂಡಿಲ್ಲ ಅಂತಂದ್ರೆ ನಾವು ಬಾಳಕ್ಕೆ ಆಗಲ್ಲ ಅಂತ ಅನ್ಕೊಂತೀರಾ? ವಿ ಕ್ಯಾನ್ ಸರ್ವೈವ್. ಆರಾಮಾಗಿರಿ, ಯೋಚನೆ ಮಾಡ್ಬಿಡಿ. ನಾನು ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನನಗೆ ನಂಬರ್ ಆಫ್ ಡೈಲಿ ಒಂದು 2 ರಿಂದ 3 ಮೆಸೇಜು, 3 ಕಾಲು, 5 DMs ಇನ್ಸ್ಟಾಗ್ರಾಮಲ್ಲಿ ವಾಟ್ಸಪ್ಪಲ್ಲಿ ಬರ್ತಾನೆ ಇರುತ್ತೆ. ಅಕ್ಕ ನಮ್ಮ ಮನೇಲಿ ಹಂಗ್ ಮಾಡ್ಬಿಟ್ರು, ಅಕ್ಕ ನಮ್ಮ ಮನೇಲಿ ಹಿಂಗ್ ಮಾಡ್ಬಿಟ್ರು, ನನ್ ಗಂಡ ಹೋಗಿದ ತಕ್ಷಣ ನನ್ನ ವಾರಗಿತ್ತೀನಿ, ಅದನ್ನ ಎಲ್ಲ ಕವರ್ ಅಪ್ ಆದ್ರು, ಆಸ್ತಿ ನನ್ ಜೀವನ ಮಾಡಕ್ ಆಗ್ತಾ ಇಲ್ಲ, ಹಂಗೆ ಹಿಂಗೆ ಅಂತ ತೆರಿಗೆ. ನನ್ಗೆ ಹೆಂಗ್ ಅನ್ಸ್ಬಿಡುತ್ತೆ ಅಂತಂದ್ರೆ, ಪ್ರಪಂಚದಲ್ಲಿ ಎಂತೆಂಥವ್ರು ಇರ್ತಾರಪ್ಪ. ಮಗ ಹೋಗಿದ ತಕ್ಷಣ ಮಗನ್ ಮಕ್ಳನ್ನ ತನ್ನ ಮಕ್ಳು ಅಂತ ಸಾಕೊಂಡಿರ್ಬೇಕು. ಸೊಸೆನೇ ಅಡ್ಜಸ್ಟ್ ಆಗಿ ಗಂಡ ಹೋದ್ಮೇಲೆ ಅವ್ರ ಹತ್ರ ಅಡ್ಜಸ್ಟ್ ಹಾಕೊಂಡು ಚೆನ್ನಾಗಿರೋಣ ಅಂತ ಹೋದ್ರೆ ಅವರೇ ದೂರ ತಳ್ತಾರಂತೆ. ಈ ತರ ತುಂಬಾ ನಿದರ್ಶನಗಳಿದಾವೆ. ಇನ್ನೂ ಒಂದು ಫೇಸಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ, ಹೆಂಡತಿನ ಮೀನ್ಸ್ ಎರಡೆರಡು ಸಂಬಂಧ ಇಟ್ಕೊಂಡು
ಹೆಂಡತಿನ ಒಂದ್ ಕಡೆ, ಮಕ್ಳು ಒಂದ್ ಕಡೆ, ಇನ್ನೊಂದ್ ಹೆಂಡತಿನ ಒಂದ್ ಕಡೆ ಆ ತರ ಮಾಡಿರೋದು ಉಂಟು. ಅವಾಗ ಸಮಾಜ ಅವ್ರನ್ನ ಹೆಂಗ್ ನೋಡುತ್ತೆ, ಆ ತರಾನು ತುಂಬಾ ಹೆಣ್ಮಕ್ಳು ಫೇಸ್ ಮಾಡಿದ್ದಾರೆ. ಆಮೇಲೆ ಡೈವರ್ಸ್ ಆಗಿರೋರು ಅಷ್ಟೇನೆ, ಅವ್ರಿಗೊಂಥರ ಲೈಫ್ ಇರುತ್ತೆ. ಕೆಲವರು ಮದ್ವೆ ಆಗ್ತಾರೆ. ಎರಡನೇದು, ಕೆಲವ್ರಿಗೆ ಮದ್ವೆ ಆಗಕ್ ಇಷ್ಟ ಇರಲ್ಲ. ಅವ್ರವ್ರದ್ದು ಕಲ್ಪನೆ, ಅವ್ರವ್ರದ್ದು ಭಾವನೆಗಳು, ಅವ್ರು ಹೆಂಗೆ ಜೀವನನ ರೂಪಿಸ್ಕೋಬೇಕು ಹಂಗೆ ಅವರು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು ರೂಪಿಸ್ಕೊಂಡಿರೋರ್ನ ನಾನು ತುಂಬಾ ಜನ ನೋಡಿದೀನಿ. ಸೊ ನಾವ್ ಯಾರನ್ನೂ ಅಷ್ಟು ಈಸಿಯಾಗಿ ಜಡ್ಜ್ ಮಾಡಕ್ ಆಗಲ್ಲ. ನಾನು ಏನಕ್ಕೆ ಇದನ್ನ ಹೇಳ್ತಾ ಇದೀನಿ ಅಂತಂದ್ರೆ, ಪ್ರತಿಯೊಬ್ಬರಿಗೂ ನಾನು ಇಂಡಿವಿಜುವಲ್ ಆಗಿ ಕುತ್ಕೊಂಡು ಸಮಾಧಾನ ಮಾಡಕ್ಕಾಗಲ್ಲ. ಸೊ ದಯವಿಟ್ಟು ಯಾರೆಲ್ಲ ಸಿಂಗಲ್ ಪೇರೆಂಟ್ಸ್ ಸ್ಟ್ರಗಲ್ ಮಾಡ್ತಾ ಇದೀರಿ ಅವ್ರಿಗೆಲ್ಲ ಹ್ಯಾಟ್ಸ್ ಆಫ್. ನಿಜವಾಗ್ಲೂ ಅವ್ರ ಮನೆಯವ್ರು ಯಾರ್ಯಾರು ಇರ್ತೀರಾ ಆದ್ರೆ ಸಪೋರ್ಟ್ ಮಾಡಿ, ಇಲ್ಲ ಬಾಯಿ ಮುಚ್ಕೊಂಡಿರಿ, ಹಿಂದೆ ರೂಮರ್ಸ್ ಮಾಡಕ್ ಹೋಗ್ಬೇಡಿ ಆಯ್ತಾ. ಇದ್ದಷ್ಟು ಅವ್ರವ್ರ ಯಜಮಾನ್ರುಗಳು ಇದ್ದಷ್ಟು ದಿವಸನೂ ಸಪೋರ್ಟ್ ಮಾಡ್ತಾ ಇರ್ತೀರ ತಾನೆ. ಹೋದ್ಮೇಲೆ ಏನಕ್ಕೆ ನಿಮ್ಗೆ ಹಣ ಹಾಸಿ ದುಡ್ಡು ಮೇಲೆ ಕಣ್ ಬೀಳುತ್ತೆ. ಯಾವತ್ತಿದ್ರೂ ಮಕ್ಳಿಗೆ ಕೊಡ್ಲೇಬೇಕು ಆಯ್ತಾ. ಸೊ ನನ್ಗೆ ಇದೊಂದು ಟಾಪಿಕ್ಕು ಒಂದು ಏನಂತಾರೆ, ನನ್ಗೆ ಹೇಳಕ್ ಈಸಿ, ಬಟ್ ಇವಾಗ ನೀವು ಹೇಳ್ಬೋದು, ಸುಮಾರು ಕಮೆಂಟ್ಸ್ ಮಾಡ್ತೀರಾ, ನಿಮ್ಗೆಲ್ಲ ಇದೆ ಯೋಚನೆ ಮಾಡಬೇಡಿ ಆರಾಮಾಗಿರಿ ಅಂತ ಹೇಳ್ತೀರಾ. ಹೌದು, ಎಲ್ಲ ಇದ್ಬಿಟ್ರೆ ಇರೋದೇ ಇಲ್ವಲ್ಲ ನನಗೆ ಅದಕ್ಕೆ ಕೊರಗು ಬೇಜಾರು ನನ್ ಇದ್ದೇ ಇರುತ್ತೆ. ಆಬ್ವಿಯಸ್ ಆಗಿ ಹೇಳೋದು, ಹೆಣ್ಮಕ್ಳು ಸ್ಟ್ರಾಂಗ್ ಆಗಿರಿ ಅಷ್ಟೇನೆ. ಇಲ್ಲ ನನಗೆ ಎರಡನೇ ಮದುವೆ ಬೇಡ, ನಾನು ಅತ್ತೆ ಮನೆಯಲ್ಲೇ ಇರ್ತೀನಿ ಅನ್ನೋರು ಇತ್ಕೊಳ್ಳಿ, ನಿಮ್ಮ ಪಾಡಿಗೆ ನೀವು ಇತ್ಕೊಳ್ಳಿ. ಯಾವತ್ತಿದ್ರೂ ಕೊಡೋದವ್ರು ಕೊಟ್ಟೇ ಕೊಡ್ತಾರೆ. ಅದಕ್ಕೆ ನೀವೇನಕ್ಕೆ ಗುದ್ದಾಡಬೇಕು, ಫೈಟಿಂಗ್ ಮಾಡಬೇಕು ಅಲ್ವಾ. ನಂಗೆ ನಿಜ ಈ ನಡುವೆ ಒಂಥರ ಕಾಮ್ ಆಗ್ಬಿಟ್ಟಿದೆ. ನಾನು ಯಾವುದು ಶಾಶ್ವತ ಅಲ್ಲ ಜೀವನದಲ್ಲಿ, ಇದ್ದಷ್ಟು ದಿವಸ ಹೋಗ್ತಾ ಇರಬೇಕು. ಸುಮ್ಮನೆ ಕೋಪ ತಾಪ ಮನಸ್ತಾಪ ಎಲ್ಲ ಬಂದೇ ಬರುತ್ತೆ, ಇಲ್ಲ ಅಂತಲ್ಲ. ಆಮೇಲೆ ಇನ್ನೊಂದು ವಿಷಯ, ಸಿಂಗಲ್ ಪೇರೆಂಟ್ ಆಗಿರೋರು ಮಾತ್ರನ ಕಷ್ಟ. ಅಪ್ಪ ಅಮ್ಮ ಮೀನ್ಸ್ ಗಂಡ ಹೆಂಡತಿ ಅವ್ರಿಗೆಲ್ಲ ಕಷ್ಟ ಬರಲ್ವಾ ಅಂತ ಅನ್ಬೋದು. ಎಲ್ರಿಗೂ ಒಂದೊಂಥರ ಇರುತ್ತೆ. ಮನುಷ್ಯನ್ ಬರದೆ ಮರಕ್ ಬರುತ್ತೆ ಅಂತ ಹೇಳ್ತಾರಲ್ಲ ಗಾದೆ ಮಾತು, ಅದು ತುಂಬಾ ನಿಜ. ತುಂಬಾ ಹೇಳಲ್ವಾ, ಎಲ್ಲದಕ್ಕೂ ಎಲ್ಲ ಸಮಸ್ಯೆಗೂ ಒಂದು ಪರಿಹಾರ ಅನ್ನೋದಿರುತ್ತೆ. ಕೂತ್ಕೊಂಡು ನಿಧಾನಕ್ಕೆ ಚರ್ಚೆ ಮಾಡಬೇಕು. ಓಕೆ. ಆ್ಯಂಡ್ ಇನ್ನೊಂದೇನು ಹೇಳ್ತಾರೆ, ಹುಟ್ಸಿದ ದೇವರು ಹುಲ್ ಮೇಯಿಸ್ತಾನ ಅಂತೇನೋ ಇದೆ ಒಂದು ಗಾದೆ. ಏನೋ ಒಂದು ದಾರಿ ಕಾಣುತ್ತೆ. ನಿಮ್ಮ ಮನಃಶಾಂತಿನ ನಿಮ್ಮಲ್ಲೇ ನೀವು ಹುಡ್ಕೊಬೇಕು. ಇಲ್ಲ ಅಂತಂದ್ರೆ ಖಂಡಿತ ನಿಮ್ಗೆ ರಾತ್ರಿ ಹೊತ್ತಲ್ಲ ಮಧ್ಯಾಹ್ನ ಹೊತ್ತು ನಿದ್ದೆ ಬರಲ್ಲ ನಿಮ್ಗೆ ಆಯ್ತಾ. ಆಮೇಲೆ ನನ್ನ ಹಿಂದಿನ ವಿಡಿಯೋ ನೋಡಿ ತುಂಬಾ ಜನ ಮೆಸೇಜ್ ಮಾಡಿದ್ದೀರಾ, ಕಮೆಂಟ್ ಮಾಡಿದ್ದೀರಾ. ನೀವು ನಿಜವಾಗ್ಲೂ ಇನ್ಸ್ಪಿರೇಷನ್ ಮಾತುಗಳೇ ಹೇಳಿದ್ದೀರಾ. ತುಂಬಾ ಅದೇ ಆತ್ಮಹತ್ಯೆದ ಬಗ್ಗೆ ಕಮೆಂಟ್ಸ್ಗಳು ನೋಡಿ ನೀವು ನಮ್ಗೆ ಸುಮಾರು ಮೆಸೇಜ್ಗಳು ಬರ್ತಾ ಇದೆಲ್ಲ ಸ್ಕ್ರೀನ್ಶಾಟ್ ತೆಗೆದು ಹಾಕೋಕ್ಕಾಗಲ್ಲ. ಲಿಟ್ರಲಿ ನಂಗೆ ಅಷ್ಟು ಪುರ್ಸೊತ್ತು ಇಲ್ಲ ನನಗೆ. ಸೊ ಇವಾಗ ನಾನು ಹೇಳೋದೇನು ಅಂತಂದರೆ, ಜಾಸ್ತಿ ತಲೆ ಕೆಡಿಸ್ಕೊಂಬೇಡಿ, ಆರಾಮಾಗಿರಿ. ನಿಮಗೆ ಯಾವಾಗ ಏನು ಬರುತ್ತೆ ಅದು ಬಂದೇ ಬರುತ್ತೆ ಆಯಿತಾ. ಆಮೇಲೆ ಏನಂತಾರೆ, ಕೂತ್ಕೊಂಡು ತಿನ್ನೋನಿಗೆ ಎಷ್ಟಿದ್ರೂ ಸಾಲದು ಅಂತ ಹೇಳ್ತಾರೆ. ಕೂತ್ಕೊಂಡು ತಿನ್ನೋರಾಗಬೇಡಿ, ದುಡಿರಿ. ಇವಾಗ ನಾನು ಎರಡೂವರೆ ವರ್ಷದ ಹಿಂದೆ ಕೂತ್ಕೊಂಡು ತಿಂತಾ ಇದ್ದೆ ಅಲ್ಲ. ನಾನು ಟ್ಯೂಷನ್ಸ್ ಎಲ್ಲ ಮಾಡ್ತಿದ್ದೆ ಬಿಡಿ ಅಪಾರ್ಟ್. ಬಟ್ ನಾನು ಯಾವಾಗ ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ, ನಂದು 1 ರೂಪಾಯಿನೂ ಲೆಕ್ಕ ಎಲ್ಲಿ ಕೊಡ್ತೀನಿ ಎಲ್ಲಿ ಬಿಡ್ತೀನಿ, 1 ರೂಪಾಯಿನೂ ಲೆಕ್ಕ ಇರುತ್ತೆ ನಂದು ಅಲ್ವಾ. ಹಾಗೆ ಸೇವಿಂಗ್ಸ್ ಮಾಡಿ, ಸಿಂಗಲ್ ಮಾಮ್ಸ್ ಸೇವಿಂಗ್ಸ್ ಮಾಡಿ ಆದಷ್ಟು. ತುಂಬ ಮನೇಲೇ ಕುತ್ಕೊಂಡು ಮಾಡೋ ಕೆಲಸಗಳು ತುಂಬ ಇದ್ದಾವೆ. ಆಮೇಲೆ ಅದೇ ಕೂತ್ಕೊಂಡು ತಿನ್ನೋರಿಗೆ ಕುಪ್ಪರ್ಗೇನು ಸಾಕಾಗಲ್ಲ ಅಂತ ಅಂತಾರಲ್ಲ, ಹಾಗೆ ನಮ್ಮದು ಶೋಕಿ ಲೈಫ್ಗೆ ಇಳಿದ್ಬಿಟ್ರೆ, ಇಲ್ಲ ನಾವು ನೋಡಿದ್ದೆಲ್ಲ ಬೇಕು ಅಂತ ಹೋಗ್ಬಿಟ್ರೆ ನಮ್ಮ ಲೈಫ್ ಲೀಡ್ ಮಾಡೋಕ್ಕಾಗಲ್ಲ. ಮಕ್ಳದ್ದು ಎಜುಕೇಷನ್ನು ತುಂಬಾ ದುಬಾರಿ ಇದೆ ಇವಾಗ. ಅದೆಲ್ಲ ನಾವು ಯೋಚನೆ ಮಾಡೋಕ್ಕೆ ಹೋದರೆ ತುಂಬ ಬೇಕು ನಮಗೆ. ಕೆಲವರು ಏನು ಮಾಡ್ತಾರೆ, ಹೆಣ್ಮಕ್ಳು ಗಂಡ ಹೋಗಿದ ತಕ್ಷಣ ಅತ್ತೆ ಮಾವನ್ ತುಂಬ ಟಾರ್ಚರ್ ಕೊಟ್ಬಿಡ್ತಾರೆ. ಇಲ್ಲ ನಮಗೆ ಬೇಕು, ಆಸ್ತಿ ಬೇಕು ಅಂತ. ಅದು ಏನಕ್ಕೆ ಹಂಗೆ ಹೇಳ್ತಾರೆ ಅಂತ ನನಗೂ ಗೊತ್ತಿಲ್ಲ ನಿಜವಾಗ್ಲೂ. ಬಟ್ ಕೆಲವರು ಹಾಗೆ ಮಾಡ್ತಾರೆ, ಸೊಸೆದಿರನ್ನ ಮನೆಯಿಂದ
ಆಚೆ ಹಾಕ್ಬಿಡೋದು ಎಲ್ಲ ತುಂಬಾ ಮಾಡ್ತಾರೆ. ನಂಗೆ ತುಂಬಾ ಇನ್ ಡೆಪ್ತ್ ಆಗಿ ಹೇಳಕ್ಕೂ ಇಷ್ಟ ಇಲ್ಲ ಈ ಟಾಪಿಕ್ನ. ಬಟ್ ಕೆಲವ್ರಿಗೆ ಸ್ವಲ್ಪ ಮನ್ಸಿಗೆ ನೆಮ್ಮದಿ ಸಿಗುತ್ತೆ ನಾನು ಹೇಳೋ ಮಾತುಗಳಲ್ಲಿ ಅನ್ನೋ ಒಂದು ಕಾರಣಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇನೆ. ಸೊ ನಾನು ಅದೇ ಒಂದು ಫೇಸಲ್ಲಿ ಬಂದಿರೋದ್ರಿಂದ ಸೊ ಓಕೆ, ನಾನು ಇನ್ನೂ ಜಾಸ್ತಿ ಏನೋ ಮಾತಾಡೋಕ್ಕೆ ಇಷ್ಟಪಡಲ್ಲ. ನೋಡೋಣ ಇನ್ನು ಏನಾದರೂ ನಂಗೆ ಹಿಂಗೆ ಮೆಸೇಜಸ್ ಬರ್ತಾ ಇದೆ, ಇನ್ ಡೆಪ್ತು ನಾನು ನಿಮಗೆ ಹೇಳೇ ಹೇಳ್ತೀನಿ. ಸೊ ಇವಾಗ ನಮ್ಮ ಮತ್ತೆ ಕರೀತಾವ್ರೆ ನನಗೂ. ಈ ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ಹೇಳಿರೋದ್ರಲ್ಲಿ ಏನಾದ್ರು ತಪ್ಪಿದ್ರೆ ನನಗೆ ಕಮೆಂಟ್ ಮಾಡಿ, ಆಯಿತಾ?